ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಏನೋ ಹೇಳ್ತಾ ಇದ್ರಿ ನೀವು ರಾಶಿ ಬಗ್ಗೆನಾ ನಕ್ಷತ್ರದ ಬಗ್ಗೆ? ನಕ್ಷತ್ರ ಇದು ರಾಶಿಗಳ ಬಗ್ಗೆ ಸಾಮಾನ್ಯವಾಗಿ ನಾವು ಹೇಳೋದಂದ್ರೆ ಈ ಗ್ರಹಣದಲ್ಲಿ ಸಾಮಾನ್ಯಗೆ ಒಂದು ಅನುಕೂಲ ಆಗುವಂಥ ರಾಶಿ ಅಂದರೆ ಮೇಷ, ಕನ್ಯಾ ಮತ್ತು ಧನುಸ್ಸು ಸಾಮಾನ್ಯವಾಗಿ ಅನುಕೂಲ ಆಗುತ್ತೆ. ಈ ರಾಶಿಗಳಿಗೆ ಸ್ವಲ್ಪ ಭಯಪಡೋಂಥ ಅವಶ್ಯಕತೆ ಇಲ್ಲ, ಆದರೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸ್ವಲ್ಪ ತಟಸ್ಥ ಫಲಗಳಂದರೆ ಸಿಂಹ ಮತ್ತು ಮೀನ ರಾಶಿಗೆ ಸ್ವಲ್ಪ ತಟಸ್ಥರಾಗಿರಿ, ಸ್ವಲ್ಪ ಅನಾನುಕೂಲತೆ ಆಗ್ಬೋದು. ಅದೇ ನೀವು ಸ್ವಲ್ಪ ತುಂಬ ಎಚ್ಚರಿಕೆ ಆಗಿರಬೇಕು ಅಂತಂದರೆ ವೃಷಭ ರಾಶಿ, ಮಿಥುನ ರಾಶಿ, ಕರ್ಕಾಟಕ ಮತ್ತು ವೃಶ್ಚಿಕ ಮತ್ತು ತುಲಾ ರಾಶಿ, ಕುಂಭ ರಾಶಿ, ಮಕರ ರಾಶಿ ಈ ರಾಶಿ ತುಂಬ ಬಹಳ ಎಚ್ಚರಿಕೆಯಿಂದ ಇರೋಂಥದ್ದು. ಯಾವ ರೀತಿ ಅಂತಂದರೆ ಕೆಲಸ ಕಾರ್ಯ ಆಗಿರ್ಬೋದು, ತಮ್ಮ ಮನೆ ಅಥವಾ ತಾಯಿ ಆರೋಗ್ಯ ವಿಚಾರ ಆಗಿರ್ಬೋದು, ಮಕ್ಕಳ ವಿಚಾರದಲ್ಲಾಗಿರ್ಬೋದು. ನೋಡಿ, ತುಲಾ ರಾಶಿಯವರಿಗೆ ಪಂಚಮದಲ್ಲಿ ಆಗೋದ್ರಿಂದ ಮಕ್ಕಳ ವಿಚಾರದಲ್ಲಿ ಏನಾದರೂ ಗರ್ಭಿಣಿಯರಾಗಿದ್ದರೆ, ಕ್ಯಾರಿಂಗ್ ಇದ್ದರೆ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ. ಖಂಡಿತ ಇವತ್ತು ದಿನ ಹೊರಗಡೆ ಹೋಗದೇ ಇರೋದೇ ತುಂಬ ಉತ್ತಮ ಅಂತ ಹೇಳುತ್ತೆ. ಯಾಕಂದರೆ ಕ್ಯಾರಿ ಇರೋದ್ರಿಂದ ಡಿಸ್ಕ್ಯಾರಿ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದರಿಂದ ಮೇಷ ಮತ್ತು ಕನ್ಯಾ ಧನುಸ್ಸಿಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಉಪಚಯ ಸ್ಥಾನದಲ್ಲಿ ಬರುತ್ತೆ, ಲಾಭ ಸ್ಥಾನದಲ್ಲಿ ಬರೋದ್ರಿಂದ ಸ್ವಲ್ಪ ಗ್ರಹಣ ಆದರೂ ಕೂಡ ಅನಾನುಕೂಲತೆ ಇದ್ದರೂ ಕೂಡ ಖಂಡಿತ ಅನುಕೂಲನೇ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಧನಿಷ್ಠ ನಕ್ಷತ್ರದಲ್ಲಿ ಇರೋದ್ರಿಂದ ಕುಜ ಗ್ರಹಕ್ಕೆ ಸಂಬಂಧಪಟ್ಟಂಗೆ ಒಂದು ಏನೋ ಶಾಂತಿ ಮಾಡುವಂಥದ್ದು, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವಂಥದ್ದು, ಕೆಂಪು ಹೂವು ಅಥವಾ ಕೆಂಪು ಕುಂಕುಮ ಕೊಡುವಂಥದ್ದು, ಅರ್ಚನೆ ಮಾಡಿಸುವಂಥದ್ದು ಮಾಡಿ, ಅಥವಾ ಮನೆಯಲ್ಲಿ ನೀವು ಪ್ರಾರ್ಥನೆ ಮಾಡೋದ್ರೆ ಋಣಮೋಚನ ಕುಜನ ಒಂದು ಸ್ತೋತ್ರ ಪಠನೆ ಮಾಡುವಂಥದ್ದು ಮಾಡಿ, ಅಥವಾ ಕುಜನ ಒಂದು ಅಷ್ಟೋತ್ತರ ಹೇಳುವಂಥದ್ದು ಮಾಡಿ, ಅಥವಾ ಸುಬ್ರಹ್ಮಣ್ಯನ ಓಂ ರೀ ಮೈಂ ಕ್ಲಿಯ ಮೌನ್ಸಂ ಶರಣಭವ ದೇವಾಯ ನಮಃ ಅಂತ ಹೇಳುವಂಥದ್ದು ಮಾಡಿ, ಅಥವಾ ಸುಬ್ರಹ್ಮಣ್ಯ ನಮಃ ಅಂತ ಹೇಳುವಂಥದ್ದು ಮಾಡಿ, ಸುಬ್ರಹ್ಮಣ್ಯ ಯಾವ್ದಾದ್ರು ಒಂದು ರೀತಿಯಲ್ಲಿ ನೀವು ಪೂಜೆ ಮಾಡುವಂಥದ್ದು ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಇಲ್ಲಾಂದರೆ ಅರಳಿಕಟ್ಟೆ ಅಥವಾ ನಾಗರ ದೇವಸ್ಥಾನ ಇದ್ದರೆ ಅದಕ್ಕೂ ಕೂಡ ಒಂದು 11 ಪ್ರದಕ್ಷಿಣೆ ಆಗುವಂಥದ್ದು ಮಾಡಿ, ನಿಮ್ಮ ಕೈಲಾದಂಥ ಒಂದು ನೈವೇದ್ಯಗಳು ಮಾಡಿ ಒಂದು ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ಅನುಕೂಲ ಆಗುತ್ತೆ. ಓಕೆ, ಸೊ ಸುರೇಶ್ ಗುರುಗಳೇ ನಿಮ್ದೇನಾದರೂ ಇದೆಯಾ ವಿಚಾರಕ್ಕೆ ಸಂಬಂಧಪಟ್ಟ? ಗ್ರಹಣ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಎಲ್ರಿಗೂ ಯಾವಾಗಲೂ ಗ್ರಹಣದಲ್ಲಿ ಎಲ್ರಿಗೂ ಕೇಳ್ತಾ ಇರ್ತಾರೆ. ಆಮೇಲೆ ನನ್ಗೆ ಇನ್ನೊಂದು ಬಹಳ ಆಶ್ಚರ್ಯ ಆಗೋದು, ಈ ಗ್ರಹಣದ ಸಮಯದಲ್ಲಿ ಬಹುತೇಕ ದೇವಸ್ಥಾನಗಳು ಬಾಗಿಲು ಕ್ಲೋಸ್ ಮಾಡುತ್ತೆ ಅಂತ, ದೇವರ ದರ್ಶನ ಸಿಗಲ್ಲ. ನಾವೆಲ್ಲ ಏನೇ ಕಷ್ಟ ಕಾರ್ಪಣ್ಯಗಳಿದ್ರು ಕೂಡ, ಏನೇ ಸಮಸ್ಯೆಗಳಿದ್ರು ಕೂಡ, ಆತಂಕ ಇದ್ರು ಕೂಡ ದೇವಸ್ಥಾನಕ್ಕೆ ಹೋದ್ರೆ ಅದರಿಂದ ಆಚೆ ಬಂದ್ಬಿಡ್ತೀವಿ ಅಂತ. ಆದ್ರೆ ಗ್ರಹಣದ ಸಮಯದಲ್ಲಿ ದೇವಸ್ಥಾನಗಳು ಕ್ಲೋಸ್ ಆಗುತ್ತೆ, ತದನಂತರದಲ್ಲಿ ಶುದ್ಧೀಕಾರ್ಯ ಆಗುತ್ತೆ ಅಂತ ಅಂದ್ರೆ ಹಂಗಾದ್ರೆ ದೇವಸ್ಥಾನಗಳಿಗೂ ಕೂಡ ಗ್ರಹಣ ಈ ಪ್ರಶ್ನೆ ಬರುತ್ತೆ. ಹೆಸರು ದೇವಸ್ಥಾನ, ದೇವ ಆಲಯ. ಆದ್ರೆ ಒಂದು ಮೂರ್ತಿ ಇಟ್ಟಿರ್ತೀವಲ್ಲ, ಆ ಮೂರ್ತಿ ದೇವರಲ್ಲ. ವಾಸ್ತುಶಾಸ್ತ್ರದಲ್ಲಿ, ಶಿಲ್ಪಶಾಸ್ತ್ರದಲ್ಲಿ, ಜ್ಯೋತಿಷದಲ್ಲಿ ಅದೇ ದೇವರಲ್ಲ. ಅದು ದೇವರ ಪ್ರತಿಬಿಂಬ, ಪ್ರತಿಮಾ ಅಂತ ಕರೀತಾರೆ. ಅದು ಪ್ರತಿಮಾ ಅಂತ ಕರೀತಾರೆ. ಪ್ರತಿಮೆ ಅಂದ್ರೆ ನಾವು ಕನ್ನಡಿತಾರ, ದೇವರ ಪ್ರತಿಮೆ, ದೇವರ ಪ್ರತಿಮೆ. ಸೊ ಅಲ್ಲಿ ದೇವರಿಗೆ ಅಲ್ಲಿ ಅವಕಾಶ, ದೇವರು ಅಂದ್ರೆ ಸೂರ್ಯನೇ ದೇವರು ಅಂತ, ಅವನ ಸೂರ್ಯನೇ ದೇವರದ್ದು, ಪ್ರತ್ಯಕ್ಷ ಕಾಣ ನಾರಾಯಣ ಅಂತ ಕರಿತೀವಿ. ಅಲ್ಲಿ ಅವನಿಗೆ ಗ್ರಹಣ ಆಗ್ತದೆ, ವ್ಯತ್ಯಾಸ ಆದಾಗ ಅವನ ಪ್ರತಿಬಿಂಬ ಇರತಕ್ಕಂಥದ್ದು ಇದಕ್ಕೂ ಕೂಡ ಪ್ರತಿಬಿಂಬಿಕ ಅಂತ ಹೇಳಿ ಅದನ್ನು ಕೂಡ ನಾವು ಶುದ್ಧಿಗೊಳಿಸ್ತೀವಿ ಅಂತ ಅಷ್ಟೇ ವಿನಃ ದೇವಸ್ಥಾನದಲ್ಲಿರ್ತಕ್ಕಂಥ ಮೂರ್ತಿಯೇ ದೇವರಲ್ಲ. ಅದಕ್ಕೆ ನಾವು ಪ್ರಾಣ ಪ್ರತಿಷ್ಠಾಪವನ್ನು ಕೊಟ್ಟಿರ್ತೀವಿ, ಎಲ್ಲವನ್ನೂ ಕೊಟ್ಟಿರ್ತೀವಿ. ಆದರೂ ಕೂಡ ಅದು ಪ್ರತಿಮಾ ಆಗ್ತದೆ ವಿನಃ ಅದೇ ದೇವರಲ್ಲ. ಮೊದಲು ಹಿಂದಿನ ಕಾಲದಲ್ಲಿ ದೇವಸ್ಥಾನ ಇರಲಿಲ್ವ, ದೇವರಿರಲಿಲ್ಲ. ಆ ತದನಂತರಗಳಲ್ಲಿ ಮೂರ್ತಿಗಳು ಮಾಡ್ಕೊಂಡು ಬಂದಿದ್ದು, ದೇವರಿಲ್ವಲ್ಲ ಅಂತಂದರೆ ವಿಜ್ಞಾನಿಗಳು ಹೇಳ್ತಾರೆ ಏನಂತಂದರೆ, ಮೊದಲು ಈ ಭೂಮಿ ಮೇಲೆ ಯಾವುದೇ ಜೀವಿಗಳೇ ಇರಲಿಲ್ಲ, ಆಮ್ಲಜನಕನೇ ಇರಲಿಲ್ಲ. ಆ ನಂತರ ಎಷ್ಟೋ ವರ್ಷಗಳು, ಬಿಲಿಯನ್ ವರ್ಷಗಳ ನಂತರ ಬಂತಲ್ಲ, ಆ ರೀತಿಯಾಗಿರ್ತಕ್ಕಂಥ ಹೇಗೆ ಒಂದು ಯಾವುದೋ ಒಂದು ಅಗೋಚರ ಶಕ್ತಿ ಆ ಸೂರ್ಯನಿಂದ ಬರ್ತಕ್ಕಂಥ ವಿಜ್ಞಾನ ಹೇಳ್ತದೆ ಏನಂತ, ಯಾವುದೋ ಒಂದು ಅಗೋಚರ ಶಕ್ತಿ ಆ ಸೌರ ವ್ಯವಸ್ಥೆನ ಹಿಡಿದಿಟ್ಕೊಂಡಿದೆ ಅಂತಾಗಿದೆ. ಒಂದಲ್ಲ ಒಂದು ದಿನ, ಯಾವತ್ತೋ ಒಂದು ದಿನ ವಿಜ್ಞಾನಿ ಹೇಳುವಾಗ, ಯಾವತ್ತೋ ಒಂದು ದಿನ ಆ ಸೌರಶಕ್ತಿ ಏನು ಹಿಡ್ಕೊಂಡಿದೆಯೋ ಅದೊಂದು ಬಿಟ್ಟೋಗ್ಬಿಡುತ್ತೆ ಅಂತ. ಆ ಒಂದು ಕಾರಣಕ್ಕೆ ಎಲ್ಲರೂ ಏನು ಮಾಡ್ತಾರೆ, ಯಾವಾಗ ಏನು ಬಿಟ್ಟೋಗೋದು, ಏನು ಕ್ಲೂ ಸಿಗ್ಬೋದು ಅಂತೇಳಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ತಾರೆ. ಬಟ್ ಜ್ಯೋತಿಷ ಏನು ಮಾಡುತ್ತೆ, ಅದು ಗಣಿತ, ಅದು 3 ಸ್ಕಂದ ಇದೆ ನಮ್ಮಲ್ಲಿ, ಏನಂತ ಹೋರ, ಸಂಹಿತ, ಗಣಿತ ಅಂತ. ಆ ಗಣಿತ ಏನು ಮಾಡುತ್ತೆ, ಯಾವ ವರ್ಷ ಯಾವ ಕಾಲಕ್ಕೆ ಎಷ್ಟೊತ್ತು ಗ್ರಹಣ ಆಗುತ್ತೆ ಅಂತ ಲೆಕ್ಕ ಮಾಡುತ್ತೆ. ಆ ಲೆಕ್ಕ ಮಾಡಿದ್ಮೇಲೆ ಅದರ ಫಲದ ಮೇಲೆ ಸಂಹಿತ ಹೇಳ್ತಾ ಹೋಗ್ತದೆ. ನೋಡಿ, ಈ ರಾಶಿ ಗ್ರಹಣದಲ್ಲಿ ಆಗುತ್ತೆ ಅಂತ ಸಂಹಿತ ಇದಕ್ಕೆ ಹೇಳ್ತಾ ಇದೆ ಗಣಿತ. ನೀನು ಸಂಹಿತವನ್ನು ಫಾಲೋ ಮಾಡು. ಸಂಹಿತ ಅಂದರೆ ದೇಶದಲ್ಲಿ ಆಗ್ತಕ್ಕಂಥ ರಾಜಕೀಯ ಕ್ಷೇತ್ರದ ಮೇಲೆ ಗಮನ ಕೊಡು. ಯಾಕಂದರೆ ರಾಜನ ತಂದೆ ಅವನೇ ಮುಖ್ಯ. ಅವನ ಎಫೆಕ್ಟ್ ಆಯಿತು ಅಂದರೆ ದೇಶವೇ ನಿರ್ಗತಿಕವಾಗಿಬಿಡುತ್ತೆ. ರಾಜನ ಕಡೆ ಗಮನವನ್ನು ಕೊಡೋದು, ರಾಜ್ಯದ ಕಡೆ ಗಮನ ಕೊಡು, ಆ ರಾಜ್ಯ ಸರ್ಕಾರದ ಕಡೆ ಗಮನ ಕೊಡು, ದೇಶ ಸರ್ಕಾರದ ಕಡೆ ಗಮನ ಕೊಡು. ಅದಾದ ಮೇಲೆ ವ್ಯಾಧಿಯನ್ನು ಕೊಡು. ನೋಡ್ಕೋ, ಯಾರು ವ್ಯಾಧಿ, ನೀನು ಯಾವುದು ವ್ಯಾಧಿ ಅಂತ ಅವರು ಪರ್ಟಿಕ್ಯುಲರ್ ಹೇಳ್ಬಿಟ್ರು. ಮಕರ ಮತ್ತು ಕುಂಭದಲ್ಲಿ ಆಗ್ತಾ ಇದೆ, ವೈದ್ಯರಿಗೆ ಹೇಳ್ತಾ ಇದ್ದಾರೆ ಅವರು. ಆಮೇಲೆ ಗುಡ್ಡ ಗಾಡಿಗಳಲ್ಲಿ ವಾಸ ಮಾಡೋರಿಗೆ ಹೇಳ್ತಾ ಇದ್ದಾರೆ ಅವರು. ಜಲಚರ ಪ್ರಾಣಿಗಳಿಗೆ ಹೇಳ್ತಾ ಇದ್ದಾರೆ ಅವರು. ಯಾಕಂದರೆ ಮಕರ ಅಂತಕ್ಕಂಥದ್ದು ಅರ್ಧ ಜಲರಾಶಿ.
ಸೊ ಹಾಗಾಗಿ ಆ ಮಕರ ಕುಂಭಕ್ಕೆ ಎರಡು ಸಂಬಂಧಪಟ್ಟಂಥ ಧನಿಷ್ಠ ನಕ್ಷತ್ರದವ್ರು ಮಾತ್ರ ಎಲ್ಲರೂ ಹೇಳ್ತಾರೆ ನನಗೆ ಊಟ ಮಾಡ್ತಾ ಇದ್ದೀನಲ್ಲ ನನಗೇನೂ ಆಗಿಲ್ವಲ್ಲ ಅಂದರೆ ಸದ್ಯಕ್ಕೇನೂ ಆಗಲ್ಲ, ಅದು ಒಂದು ದಿನ ಎಫೆಕ್ಟ್ ಬಿದ್ದೇ ಬೀಳುತ್ತೆ. ಸದ್ಯಕ್ಕೆ ಅದೇನು ಮ್ಯಾಜಿಕ್ ಅಲ್ಲ, ಅದು ಈ ಸ್ಪೀಡ್ ಕಾರ್ಡಾಗಿ ಅಲ್ಲೇ ಶೋ ಮಾಡೋಕ್ಕಾಗಲ್ಲ, ಅದು ಒಂದಲ್ಲ ಒಂದಿನ ಅದು ಎಫೆಕ್ಟ್ ಆಗುತ್ತೆ. ಈಗ ನೋಡಿ ನಾನು ಯಾರಿಗೂ ನಮಗೇನೋ ಪ್ರಾಬ್ಲಮ್ ಇದೆ, ಒಂದು ಸಂತಾನ ಆಗಿಲ್ಲ ಅನ್ಕೋತೀವಿ, ಅವಾಗ ಏನಂತೀವಿ ಅದು ಈಗಿನ ಮಾಡಿ ಜನ್ಮ ಅಲ್ಲ, ನಮ್ಮ ಕರ್ಮಗಳಲ್ಲಿ 3 ಥರ ಕರ್ಮ ಇರುತ್ತೆ. ತಾತ ಅಜ್ಜಿ ಯಾವಾಗೋ ಮಾಡಿದ್ದು ಕರ್ಮವನ್ನು ನಾವೀಗ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಆದರೆ ಒಂದು ಗೊತ್ತಿರಲಿ, ಯಾಕಂದರೆ ವಿಜ್ಞಾನಿಗಳನ್ನ ಫಾಲೋ ಮಾಡೋರು ಇರ್ತಾರೆ, ಜ್ಯೋತಿಷ ಫಾಲೋ ಮಾಡೋರು ಇರ್ತಾರೆ, ಯಾವುದೂ ತಪ್ಪಲ್ಲ. ಆದರೆ ಮನಸ್ಸಿದೆಲ್ಲ ಅದು ಇಸ್ ಇಂಪಾರ್ಟೆಂಟು. ನಿಮ್ಮ ನಂಬಿಕೆಯೇ ನಿಮ್ಮ ದೇವರು. ನಾವು ನಂಬಿಕೆಯಿಂದ ನಾನು ಬರೀ ನೀರು ತಗೊಂಡ್ಬಿಟ್ಟು ಯಾವುದೋ ಒಂದು ಸರಿ ಯಾವುದೋ ಒಂದು ಚಾನಲ್ ತೋರಿಸಿದ್ರು, ಒಂದು ಏನಂತಾರೆ ಅದನ್ನು ಡಾಕ್ಯುಮೆಂಟ್ರಿ. ಆ ಡಾಕ್ಟ್ರ್ ಏನು ಮಾಡ್ತಾರೆ, ಕೋರ್ಟ್ ಆರ್ಡ್ರ್ ತಗೊಂಡು ಯಾರಿಗೆ ಒಂದು ನೇಣು ಹಾಕಿರ್ತಾರೆ, ಅಂದರೆ ಅವನಿಗೆ ಗಲ್ಲಿಗೆ ಆಗಿರುತ್ತೆ, ಅವನಿಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ. ಬರೀ ಸುಮ್ಮನೆ ಡ್ರಾಮಾ ಮಾಡ್ತಾರೆ ಅಷ್ಟೇ, ನೀರು ತೋರಿಸಿ ಕೊಡ್ತಾರೆ. ಅವ್ನಿಗೆ ಗೊತ್ತಾಗುತ್ತೆ ನಾನು ವಿಷ ತಗೊಂಡಿದ್ದೀನಿ, ಸತ್ತೋಗ್ತೀನಿ ಅಂತಾರೆ. ಆ ಡಾಕ್ಟರ್ ಹೇಳ್ತಾರೆ, ನೋಡಪ್ಪ ನೀನು ಹೆಂಗಿದ್ರೂ ಬೆಳಗ್ಗೆ ನಿನಗೆ ಹೆಂಗೆ ಮಾಡ್ತಾರೆ, ಆದ್ದರಿಂದ ನಾನು ಕೋರ್ಟ್ ಆರ್ಡರ್ ಕೊಟ್ಟಿದ್ದೆ, ಈ ಇಂಜೆಕ್ಷನ್ ಕೊಟ್ಟರೆ ನೀನು ಆರಾಮಾಗಿ ಸತ್ತೋಗ್ತೀವಿ, ಪರವಾಗಿಲ್ವಾ ಅಂತಾನೆ. ಆಯಿತು ಅಂತಾನೆ. ಆ ಇಂಜೆಕ್ಷನ್ ಕೊಟ್ಟಾಗ ಅವ್ನು ಸತ್ಯ ಹೋಗಿರ್ತಾನೆ. ನಂಬಿಕೆಯೇ ದೇವರು. ಇಲ್ಲಿ ನನಗೆ ಈ ಊಟ ಮಾಡ್ತಾ ಇದ್ದೀನಿ ಗ್ರಹಣದಲ್ಲಿ ನನಗೇನೂ ಆಗಲ್ಲ ಅಂದರೆ ಖಂಡಿತವಾಗೂ 100% ಏನೂ ಆಗಲ್ಲ. 100% ಏನೂ ಆಗಲ್ಲ, ಏನೂ ಆಗಲ್ಲ. ನಮ್ಮ ಮನಸ್ಸಿನ ಮೇಲೆ ನಮ್ಮ ಭಾವನೆಗೆ ಇಲ್ಲ ನಾನು ಏನಂತಾರೆ, ಹಗ್ಗ ಭಯ ಬೀಳೋನಿಗೆ ಒಂದು ಹಗ್ಗ ನೋಡಿದ್ರು ಕೂಡ ದೇವರ ಥರ ಕಾಣುತ್ತೆ. ಅದರಿಂದ ನಂಬಿಕೆ ಮುಖ್ಯ. ಈ ನಮ್ಮ ಪ್ರಪಂಚ ನಿಂತಿರೋದು, ಹಿಂದೂ ಧರ್ಮಶಾಸ್ತ್ರ ನಿಂತಿರೋದು ನಂಬಿಕೆಯ ಮೇಲೆ, ಆಚರಣೆಯ ಮೇಲೆ. ಯಾವಾಗ ನಮ್ಮ ಆಚರಣೆಗೆ ಭಂಗ ಬರುತ್ತೋ, ಯಾವಾಗ ನಮ್ಮ ನಂಬಿಕೆಗೆ ಭಂಗ ಬರುತ್ತೋ, ಎಲ್ಲವೂ ಅಲ್ಲೊಲ್ಲಕೊಲ್ಲಲಾಗ್ಬಿಡುತ್ತೆ. ಅಷ್ಟಿಲ್ಲದ ಸಂಪ್ರದಾಯಗಳನ್ನ ಮಾಡಿಲ್ಲ, ಆಚಾರ ವಿಚಾರಗಳನ್ನ ಮಾಡಿಲ್ಲ ಅಂತ ಅದನ್ನ ಪಾಲನೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಪಾಲನೆ ಮಾಡಬೇಕು. ಹಿಂಗ್ ಮಾಡಿದ್ರೆ ಯಾಕೆ ಆಗತ್ತೆ, ನಾನು ಹಂಗೆ ಯಾಕೆ ಮಾಡಬೇಕು, ಅದು ಒಂಥರ ವಿತಂಡವಾದ ಆಗುತ್ತೆ ಅಂತ. ಸೊ ನಿಮ್ಮ ಭಾವನೆಗಳು ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು. ಬಟ್ ಇನ್ನೊಬ್ರು ಅದನ್ನ ಪಾಲನೆ ಮಾಡ್ತಾರೆ ಅಂದ್ರೆ ಅದನ್ನ ತಿರಸ್ಕಾರ ಮಾಡಬೇಡಿ ಅಥವಾ ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ ಅಂತ. ಅವ್ರ ಭಾವನೆಗಳಿಗೂ ಕೂಡ ಅದು ಧಕ್ಕೆ ಆಗುತ್ತೆ ಅಂತ.